ನಮಸ್ಕಾರ. 2025ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಕನ್ನಡದ ಪ್ರಮುಖ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ದೊರೆತಿದೆ. ಬಾನು ಅವರ ಎದೆಯ ಹಣತೆ ಶೀರ್ಷಿಕೆಯಡಿ ಬರೆದಿದ್ದ ಈ ಕೃತಿಯನ್ನು ದೀಪಾ ಬಸ್ತಿಯವರು ಹಾರ್ಟ್ ಲ್ಯಾಂಪ್ ಹೆಸರಿನಲ್ಲಿ ಅನುವಾದಿಸಿದ್ದಾರೆ. ಬಾನು ಮುಷ್ತಾಕ್ ಏಪ್ರಿಲ್ 3, 1948ರಲ್ಲಿ ಕರ್ನಾಟಕದ ಹಾಸನದಲ್ಲಿ ಜನಿಸಿದರು. ಇವರು ಪತ್ರಕರ್ತೆಯಾಗಿ, ವಕೀಲೆಯಾಗಿ ಮತ್ತು ಬರಹಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕನ್ನಡ ಭಾಷೆಯಲ್ಲಿ ಇವರು ಸಾಹಿತ್ಯವನ್ನು ರಚಿಸುತ್ತಿದ್ದು ಮತ್ತು ಅವರ ಕೃತಿಗಳು ಉರ್ದು, ಹಿಂದಿ, ತಮಿಳು, ಮಲಯಾಳಂ ಮತ್ತು ಇತ್ತೀಚೆಗೆ ಆಂಗ್ಲ ಭಾಷೆಗಳಲ್ಲಿಯೂ ಕೂಡ ಪ್ರಕಟವಾಗಿವೆ. 2025ರಲ್ಲಿ ದೀಪಾ ಬಸ್ತಿ ಅವರಿಂದ ಆಂಗ್ಲ ಭಾಷೆಗೆ ಅನುವಾದಿಸಲ್ಪಟ್ಟ ಸಣ್ಣ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗಳಿಸಿತು. ಹಾರ್ಟ್ ಲ್ಯಾಂಪ್ ಮುಷ್ತಾಕ್ ಅವರ ಇಂಗ್ಲಿಷ್ಗೆ ಅನುವಾದಿಸಲಾದ ಮೊದಲ ಪೂರ್ಣ ಉದ್ದದ ಪುಸ್ತಕ. ಹಾರ್ಟ್ ಲ್ಯಾಂಪ್ ಇದು ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಗಳಲ್ಲಿ ನಡೆಯುವ ಮಹಿಳಾ ಕೇಂದ್ರಿತ ಕಥೆಗಳ ಆಯ್ಕೆಯಾಗಿದೆ. ಬೂಕರ್ ಇಂಟರ್ನ್ಯಾಷನಲ್ ನ್ಯಾಯಾಧೀಶರ ಅಧ್ಯಕ್ಷ ಮ್ಯಾಕ್ಸ್ ಪೋರ್ಟರ್ ಕಥೆಗಳು ಸ್ತ್ರೀವಾದಿಗಳಾಗಿದ್ದರು ಮತ್ತು ಪಿತೃಪ್ರಭುತ್ವದ ವ್ಯವಸ್ಥೆಗಳು ಮತ್ತು ಪ್ರತಿರೋಧದ ಅಸಾಧಾರಣ ಖಾತೆಗಳನ್ನು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಮೇ 2025ರಲ್ಲಿ ಹಾರ್ಟ್ ಲ್ಯಾಂಪ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದುಕೊಂಡಿತು. ಮುಷ್ತಾಕ್ ತಮ್ಮ ಕೃತಿಯನ್ನು ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ ಮೊದಲ ಕನ್ನಡ ಭಾಷೆಯ ಬರಹಗಾರರಾಗಿದ್ದರು. ದೀಪಾ ಬಸ್ತಿ ಈ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಅನುವಾದಕಿ ಮತ್ತು ಇದು ಈ ಪ್ರಶಸ್ತಿಯನ್ನು ಗೆದ್ದ ಮೊದಲ ಸಣ್ಣ ಕಥಾ ಸಂಕಲನವಾಗಿದೆ. ಬಾನು ಮುಷ್ತಾಕ್ ಅವರ ಕಥಾ ಸಂಕಲನಗಳು ಹೆಜ್ಜೆ ಮೂಡದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರಾ, ಬಡವರ ಮಗಳು ಹೆಣ್ಣಲ್ಲ, ಇವರ ಕಾದಂಬರಿ ಕುಬ್ರಾ, ಇವರ ಕಾನೂನು ಕೃತಿ ಕೌಟುಂಬಿಕ ದೌರ್ಜನ್ಯ ಕಾಯಿದೆ. ಇವರಿಗೆ ದೊರೆತ ಪ್ರಶಸ್ತಿಗಳು 1999ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ದೀಪಾ ಬಸ್ತಿಯವರ ಹಸೀನಾ ಮತ್ತು ಇತರ ಕಥೆಗಳ ಅನುವಾದಕ್ಕಾಗಿ 2024ರ ಪೆನ್ ಇಂಗ್ಲಿಷ್ ಅನುವಾದ ಪ್ರಶಸ್ತಿ. ದೀಪಾ ಬಸ್ತಿ ಅವರಿಂದ ಅನುವಾದಿಸಲಾದ ಹಾರ್ಟ್ ಲ್ಯಾಂಪ್ ಕಾದಂಬರಿಗೆ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದೊರೆತಿದೆ. ಇದು ಎಲ್ಲ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು.